ಈಗಲೇ ನಾನು ಓದೇ ಭಾಳ ಜನ ಓದಿಲ್ಲ. ಅಶೋಕನ ಓದಿದ್ದನ್ನ ಕೇಳಿ, ದಯವಿಟ್ಟು ಕೇಳಿ ಅವರಿಗೆ. ಅಶೋಕನಿಗೆ ಬಜೆಟ್ ಪುಸ್ತಕ ಎಲ್ಲ ಓದ್ಕೊಂಡಿದ್ಯಾ? ಸಿ ಟಿ ರವಿ ಓದ್ಕೊಂಡಿದ್ದಾನ? ನಾನು 4.25 ಗಂಟೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದೀನಿ. ಕೌನ್ಸಿಲ್ನಲ್ಲಿ 3.25 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲನೂ ಹೇಳಿದ್ದೀನಿ. ವಿಜೇಂದ್ರ ವೈಟ್ ಪೇಪರ್ ಮಣಿಸಿ, ವೈಟ್ ಪೇಪರ್ ಬಜೆಟ್ಗೇನು? ಬಜೆಟ್ನಲ್ಲಿ ಎಲ್ಲನೂ ಹೇಳಿರ್ತೀವಲ್ಲ. ನಂಗೆ ಗೊತ್ತಿಲ್ಲಪ್ಪ, ಅವ್ರ ಪಾರ್ಟಿಯವ್ರು ಏನಾರು ಮಾಡ್ತಾರೆ. ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ಯತ್ನಾಳ್. ಅವ್ರನ್ನೇ ಎಕ್ಸ್ಪೆಲ್ ಮಾಡಿದ್ದಾರೆ, ಅವ್ರನ್ನೇ ಕರ್ಕೊಬಂದಿದ್ದಾರೆ ಭಾಷಣ ಮಾಡಿಸೋಕ್ಕೆ. ಒಂದು ನೀತಿ ನಿಯಮ ಏನಾದ್ರು ಇದೆಯಾ? ಹೀನಾಯ, ಇಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗ್ಬಾರ್ದಾಗಿತ್ತು. ಅವನ್ನೇ ಎಕ್ಸ್ಪೆಲ್ ಮಾಡಿಲ್ವಾ? ಅವ್ರನ್ನೇ ಕರ್ಕೊಂಡ್ಬಂದು ಭಾಷಣ ಮಾಡಿಸಿದ್ರೆ. ವಿಜಯೇಂದ್ರನ ಯಡಿಯೂರಪ್ಪನ ಇವತ್ತು ಬೈತಾನೆ. ಯಾವಾಗ ಬೈತಾನ? ಬೈದಿದ್ದಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಬೈದಿದ್ದಾರೆ. 9ನೇ ತಾರೀಕಿಂದ ಬೈಯಲ್ಲ ಅಂತಾರೆ, 9 ಆದ್ಮೇಲೆ ಬೈತಾನ? ದಿ ವೆರಿ ಫ್ಯಾಕ್ಟ್ ದಟ್ ಸಸ್ಪೆಂಡ್ ಆಗದವ್ರನ್ನ ಪಕ್ಷಕ್ಕೆ ಕರ್ಕೊಬಂದು ಇಲ್ಲ ಪಕ್ಷಕ್ಕೆ ಸೇರಿಸ್ಕೊಬಿಡ್ಬೇಕು. ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು ಅಲ್ವಾ? ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಜೆಸಿಬಿ ಪಕ್ಷ ಬರ್ತದೆ 2028 ಜೆಸಿಬಿ ಪಕ್ಷ ಬರ್ತಾ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಯಾರು ಯಾರು ಮುಗಿತಾರ ಆ ಮಸೀದಿಯನ್ನ ಬುಲ್ಡೋಸರ್ ಹೊಡಿಸ್ತೀನಿ ಅಂತ ಹೇಳ್ತಾರೆ. ನೋಡ್ರಿ, ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಹೊಡೆಯೋಕ್ಕಾಗುತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population.